ನಾವು ಇಂದು ಸಮಾಜಶಾಸ್ತ್ರ ಎನ್ನುವಂಥ ವಿಷಯನ ಕುರಿತು ಇವತ್ತ ಚರ್ಚೆಗೆ ಒಳಪಡಿಸಬೇಕಾದಂಥ ವಿಷಯ. BA ಪ್ರಥಮ ವರ್ಷದ ಮುಗಿಸಿದ ವಿದ್ಯಾರ್ಥಿಗಳು 2ನೇ ವರ್ಷದಲ್ಲಿರುವಂತಹ 3ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಚಿಂತನೆಗಳ ಮಹತ್ವ, ಇಂಪಾರ್ಟೆನ್ಸ್ ಆಫ್ ಸೋಷಿಯಲ್ ಥಿಂಕಿಂಗ್ಸ್ ಅಂತಕ್ಕಂಥ ಸಾಮಾಜಿಕ ಚಿಂತನೆಗಳ ಮಹತ್ವ ಅಂತಕ್ಕಂಥ ನೋಡಿ. ಸಾಮಾಜಿಕ ಚಿಂತನೆಗಳ ಮಹತ್ವ ನೋಡಿದಾಗ ಬೇರೆ ಬೇರೆ ರೀತಿಯಲ್ಲಿ ಇದರ ಮಹತ್ವನ ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ಸಾಮಾಜಿಕವಾಗಿರುವಂತಹ ಚಿಂತನೆಗಳು ವಿಶಿಷ್ಟವಾಗಿರುವಂತಹ ಚಿಂತನೆಗಳ ನಡುವಿನ ಸಂಬಂಧವನ್ನು ಸೃಷ್ಟಿಸ್ತಕ್ಕಂಥದ್ದು. ಒಂದಿದ್ದು ಸಾಮಾಜಿಕ ಸಮಸ್ಯೆಗಳ ಮಾಹಿತಿ. ನೋಡಿ, ಸಾಮಾಜಿಕ ಚಿಂತನೆಗಳು ಎಂತಕ್ಕಂಥದ್ದು ಬಹಳ ವಿಶಿಷ್ಟವಾಗಿರುವಂತ ಮತ್ತು ಬಹಳ ಪ್ರಭುತ್ವವಾಗಿರುವಂತಹ ಗುಣಲಕ್ಷಣಗಳನ್ನು ಇಲ್ಲಿ ಕಂಡು ಬರ್ತದೆ. ಹೀಗಾಗಿ ಸಮಾಜಶಾಸ್ತ್ರದಲ್ಲಿ ನಾವು ಸಾಮಾಜಿಕ ಚಿಂತನೆಗಳ ಮಹತ್ವ, ಇಂಪಾರ್ಟೆನ್ಸ್ ಆಫ್ ಸೋಷಿಯಲ್ ಥಿಂಕಿಂಗ್ಸ್ ಅನ್ನುವಂಥ ವಿಷಯ ಕುರಿತು ನಾವು ಇವತ್ತು ಚರ್ಚಿಸ್ತಕ್ಕಂಥ ಸಾಮಾಜಿಕ ಸಮಸ್ಯೆಗಳ ಮಾಹಿತಿ ಅಂದ್ರೆ ಸಮಾಜದಲ್ಲಿರುವಂತಹ ಸಮಸ್ಯೆಗಳು. ಅಂದ್ರೆ ಇದೊಂದು ಸಮಾಜ, ಇಲ್ಲೊಂದು ಸಮಸ್ಯೆಗಳಿದೆ. ಈ ಸಾಮಾಜಿಕವಾಗಿರುವಂತಹ ಸಮಸ್ಯೆಗಳನ್ನು ಇವುಗಳಿಗೆ ಮಾಹಿತಿಯನ್ನು ಕೊಡುವುದು, ಇನ್ಫಾರ್ಮೇಶನ್ಸ್. ಸಮಾಜದ ಮಾಹಿತಿಗಳನ್ನು ತಿಳುಕೊಳ್ಳುವಂತ, ಸಾಮಾಜಿಕ ಮಾಹಿತಿಗಳನ್ನು ತೋರಿಸುವಂತ, ಸಮಾಜದ ನಡುವಿನ ಮಾಹಿತಿಗಳನ್ನು ವಿಮರ್ಶಾತ್ಮಕವಾಗಿ ತೀಕ್ಷ್ಣವಾಗಿ ನೋಡುವಂತ ದೃಷ್ಟಿಕೋನದಲ್ಲಿ ಸಾಮಾಜಿಕ ಸಮಸ್ಯೆಗಳನ್ನು ಮಾಹಿತಿಯನ್ನು ನೀಡ್ತಕ್ಕಂಥದ್ದು. ಈ ಸಾಮಾಜಿಕವಾಗಿರುವಂತಹ ಮಾಹಿತಿಗಳನ್ನು ನೀಡಿ ಅದರ ಗುಣಲಕ್ಷಣಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಅದರ ಆದರ್ಶವಾದ ಜೀವನ, ಆದರ್ಶವಾದ ಕಲೆ, ಆದರ್ಶವಾದ ದೃಷ್ಟಿಕೋನ, ಇವುಗಳ ದೃಷ್ಟಿಕೋನಗಳಲ್ಲಿ ಇವು ಒಳಗೊಂಡಿರುವಂತಹ ಪ್ರಭುತ್ವವನ್ನು ನಾವು ಆದರ್ಶವಾದ ಜೀವನ ಅಂತ ಕರಿತೀವಿ. ನೋಡಿ, ಸಮಸ್ಯೆಗಳ ಮಾಹಿತಿಯನ್ನು ನೋಡತಕ್ಕಂಥದ್ದು. ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ನಡುವಿನ ಸಂಬಂಧ, ಸಮಸ್ಯೆಗಳು ಅಂದ್ರೆ ಸಾಮಾಜಿಕ ಚಿಂತನೆಗಳಲ್ಲಿ ಅನೇಕ ಸಮಸ್ಯೆಗಳನ್ನು ಮಾಹಿತಿಯನ್ನು ತಿಳ್ಕೊಳ್ಳಲು ಇದು ಸಾಮಾಜಿಕ ಚಿಂತನೆಯ ಅವಶ್ಯಕತೆ ಇದೆ. ಇಂತಹ ಸಾಮಾಜಿಕವಾಗಿರುವಂತಹ ಚಿಂತನೆಗಳು ಅದರ ಕಲ್ಪನೆ, ಅದರ ದೃಷ್ಟಿಕೋನ, ಅದರ ನೈತಿಕ ಮೌಲ್ಯಗಳು ವಿಶಿಷ್ಟ ಮತ್ತು ಆದರ್ಶತೆಯಿಂದ ಕೂಡಿರುತ್ತವೆ. ಈಗ ವಿಶಿಷ್ಟ ಮತ್ತು ಆದರ್ಶ ಮೌಲ್ಯಗಳು ನೈತಿಕ ಮಟ್ಟವನ್ನು ಬೆಳೆಸಿ ಗುಣಾತ್ಮಕ ಮತ್ತು ಆದರ್ಶದ ಕಡೆಗೆ ತೀಕ್ಷ್ಣವಾಗಿ ನೋಡುವಂತಹ ಗುಣಗಳು ಇಲ್ಲಿ ಕಾಣ್ತಾ ಇವೆ. ಹೀಗಾಗಿ ಆದರ್ಶವಾಗಿರುವಂತಹ ಗುಣಗಳು ನೋಡಿ, ಸಾಮಾಜಿಕ ಸಮಸ್ಯೆಗಳ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಸಾಮಾಜಿಕವಾಗಿರುವಂತಹ ಸಮಸ್ಯೆಗಳ ನೆಲೆಯನ್ನು, ಆ ಸಾಮಾಜಿಕವಾಗಿರುವಂತಹ ಸಮಸ್ಯೆಗಳ ನೆಲೆಗಳ ದೃಷ್ಟಿಕೋನ, ಅವು ತೋರ್ಪಡುವಂತಹ ಆದರ್ಶಗಳ ನೆಲೆಯು ನಿರ್ದಿಷ್ಟ ಮತ್ತು ವ್ಯವಸ್ಥಿತವಾದ ಕಾರ್ಯಗಳನ್ನು ನೋಡ್ತಕ್ಕಂಥದ್ದು. ಹಾಗಾಗಿ ಸಮುದಾಯಗಳ ನಡುವಿನ ವ್ಯತ್ಯಾಸವು ಸಾಮಾಜಿಕ ಸಮಸ್ಯೆಗಳ ಮಾಹಿತಿಯನ್ನು ನೀಡತಕ್ಕಂಥದ್ದು. ಸಮಾಜದಲ್ಲಿ ಅನೇಕ ಮಾಹಿತಿಗಳು ಇರ್ತವೆ. ಆ ಮಾಹಿತಿಗಳನ್ನು ಸರಿಯಾಗಿ ತೋರ್ಪಡಿಸುವಂತ, ಆ ಮಾಹಿತಿಗಳನ್ನು ಸರಿಯಾಗಿ ತಿಳ್ಕೊಳ್ಳುವಂತ ವ್ಯವಸ್ಥೆಗೆ ನಾವು ಅದರ ಉಪಯೋಗ ಆಗ್ತದೆ ಅನ್ನೋದು ನಮಗೆ ಕಂಡು ಬರಬಹುದಾದ ವಿಷಯ. ಒಟ್ಟಿನಲ್ಲಿ ಸಮುದಾಯಗಳು ವ್ಯವಸ್ಥಿತವಾಗಿ ತೀಕ್ಷ್ಣವಾಗಿರುವಂತಹ ನೋಟ, ಅವುಗಳು ಸಾಮಾಜಿಕವಾಗಿರುವಂತಹ ಸಮಸ್ಯೆಗಳ ತೀಕ್ಷ್ಣವಾಗಿರುವಂತಹ ಗುಣಗಳು, ಆಕರ್ಷಕ ಮತ್ತು ವಿಶಿಷ್ಟವಾಗಿರುವಂತಹ ಗುಣಗಳನ್ನು ನಾವು ಒಳಗೊಂಡಿರ್ತೇವೆ. ಈಗ ಎಲ್ಲಿ ಗುಣಗಳು ತೀಕ್ಷ್ಣ ಆಕರ್ಷಕವಾಗಿರುತ್ತವೋ ಅಲ್ಲಿ ವಿಶಿಷ್ಟವಾಗಿರುವಂತಹ ಆಲೋಚನೆಗಳು ಬೆಳಿತಾವೆ. ವಿಶಿಷ್ಟ ಆಲೋಚನೆಗಳು ಬೆಳೆಯುವುದರ ಜೊತೆಗೆ ಅವುಗಳ ನೈತಿಕ ಮಟ್ಟವನ್ನು ಬೆಳೆಸ್ತಕ್ಕಂಥ ಕಾರ್ಯವು ಇಲ್ಲಿ ಕಾಣ್ತದೆ. ಒಟ್ಟಿನಲ್ಲಿ ನೈತಿಕವಾಗಿರುವಂತಹ ಗುಣಗಳು ಸಾಮಾಜಿಕ ಸಮಸ್ಯೆಗಳಿಗೆ ಮಾಹಿತಿಯನ್ನು ತೋರಿಸ್ತಕ್ಕಂಥ. ಸಾಮಾಜಿಕವಾಗಿರುವಂತಹ ಸಮಸ್ಯೆಗಳು ಯಾವ್ಯಾವು ಅಂತ ಸಾಮಾಜಿಕ ಸಮಸ್ಯೆಗಳನ್ನು ಗುರುತಿಸಿಕೊಂಡು ಆ ಸಾಮಾಜಿಕ ಸಮಸ್ಯೆಗಳ ನೆಲೆಯನ್ನು ತಿಳ್ಕೊಳ್ಳುವಂಥ, ಆ ಸಾಮಾಜಿಕ ತೀಕ್ಷ್ಣ ನೋಟವನ್ನು, ಆ ಸಮಾಜದ ಪ್ರತಿಯೊಂದು ಚಟುವಟಿಕೆಯ ನೈತಿಕ ಮೌಲ್ಯಗಳನ್ನು ಬಿಂಬಿಸುವಂಥ, ನೈತಿಕ ಮೌಲ್ಯವನ್ನು ತೋರ್ಪಡಿಸುವಂಥ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ಸಂಬಂಧವನ್ನು ಈ ವಿಷಯದಲ್ಲಿ ಒಳಗೊಂಡಿರ್ತದೆ ಅನ್ನೋದು ನಮಗೆ ಕಂಡು ಬರಬಹುದಾದ ವಿಷಯ. ಒಟ್ಟಿನಲ್ಲಿ ಸಮುದಾಯಗಳು
ಸಾಮಾಜಿಕವಾಗಿರುವಂತ ಚಿಂತನೆಗಳು ಯಾವ ರೀತಿಯಾಗಿದಾವ, ಆ ಚಿಂತನೆಗಳಿಗೆ ರೂಪ ಏನು, ಆ ಚಿಂತನೆಗಳಿಗೆ ಮೂಲ ಕಾರಣಗಳೇನು, ಆ ಚಿಂತನೆಗಳ ಪ್ರತಿಬಿಂಬಗಳನ್ನು ಅವಲೋಕಿಸ್ತಕ್ಕಂಥ, ಆ ಪ್ರತಿಬಿಂಬಗಳನ್ನು ನೋಟವನ್ನು ತೀರ್ಚಿಸ್ತಕ್ಕಂಥ ವಿಚಾರಗಳ ನೆಲೆಯಲ್ಲಿ ಈ ಸಮಸ್ಯೆಗಳಿಗೆ ನಡೀತದ ಅನ್ನೋದು ನಮಗೆ ಕಂಡುಬರುವುದಾದ ವಿಷಯ. ಪ್ರಿಯ ವಿದ್ಯಾರ್ಥಿಗಳೇ, ಅಂದ್ರೆ ಸಾಮಾಜಿಕ ಸಮಸ್ಯೆಗಳಿಗೆ ಮಾಹಿತಿಯನ್ನು ಕೊಡುವುದು, ಸಮಾಜದಲ್ಲಿರುವಂತಹ ಸಮಸ್ಯೆಗಳು, ಸಮುದಾಯದಲ್ಲಿರುವಂತಹ ಸಮಸ್ಯೆಗಳು, ಆ ಸಮಸ್ಯೆಗಳಿಗೆ ಹೋಲಿಕೆಯಾಗಿರುವಂತ, ಆ ಸಮಸ್ಯೆಗಳನ್ನು ತಿಳಿಸಿಕೊಳ್ಳುವಂತ, ಆ ಸಮಸ್ಯೆಗಳಿಗೆ ತೀಕ್ಷ್ಣವಾದ ನೋಟವನ್ನು ನೋಡಿಕೊಂಡು ಆಕರ್ಷಕ ಮತ್ತು ವಿಶಾಲವಾದ ದೃಷ್ಟಿಕೋನಗಳನ್ನು ಬೆಳೆಸುವಂತಹ ದೃಷ್ಟಿಯಲ್ಲಿ ಈ ಸಾಮಾಜಿಕ ಸಮಸ್ಯೆಗಳು ಅಂತ ಕಾಣುತ್ತೆ. ಹೀಗಾಗಿ ಸಮುದಾಯಗಳು ಅನೇಕ ಸಮುದಾಯದ ನೆಲೆಯಲ್ಲಿ ಸಮುದಾಯದ ಪ್ರತಿಯೊಂದು ಚಟುವಟಿಕೆಯು ವಿಶಿಷ್ಟ ಮತ್ತು ಆದರ್ಶತೆಯಿಂದ ಕೂಡಿದೆ ಅಂತ ನಾವು ಸಾಮಾನ್ಯ ಜನರಿಗೆ ಮಾಹಿತಿ ಅಂದ್ರೆ ಸಮುದಾಯದಲ್ಲಿ ಒಂದೊಂದು ರೀತಿಯ ಮಾಹಿತಿಗಳು ಇರ್ತವೆ. ಈಗ ಅನೇಕ ರೀತಿಯ ಮಾಹಿತಿಗಳು, ವಿಶಿಷ್ಟ ಮತ್ತು ಆದರ್ಶವಾಗಿರುವಂಥ ಮಾಹಿತಿಗಳು, ತೀಕ್ಷ್ಣ ಮತ್ತು ವೀಕ್ಷಣ ಮಾಹಿತಿಗಳು ಮತ್ತು ಆಕರ್ಷಕವಾಗಿರುವಂಥ ಮಾಹಿತಿಗಳು, ಹೀಗೆ ಒಂದೊಂದು ಮಾಹಿತಿಗಳು ಸಾಮಾನ್ಯ ಜನರಿಗೆ ಸಹಾಯ ಆಗ್ತದೆ ಅನ್ನುವಂಥದ್ದು. ಅಂದ್ರೆ ಈ ಸಾಮಾಜಿಕವಾದ ಚಿಂತನೆಗಳನ್ನು ಮಾಡೋದ್ರಿಂದಾಗಿ ಸಾಮಾನ್ಯವಾಗಿರುವಂಥ ಜನರ ಚಿಂತನೆಗಳನ್ನು ಕಾಣ್ತವೆ. ಈ ಸಾಮಾಜಿಕವಾದ ಚಿಂತನೆಗಳು ಕಾಣೋದ್ರಿಂದಾಗಿ ಅವುಗಳ ಗುರಿ, ಉದ್ದೇಶ, ನೈತಿಕ ಮೌಲ್ಯಗಳನ್ನು ಕಾಣುತ್ತವೆ. ಈ ಗುರಿಗಳು ಯಾವುವು, ನೈತಿಕ ಮೌಲ್ಯಗಳು ಯಾವುವು, ನಿಯಂತ್ರಣದ ಕಾರ್ಯ ಯಾವುವು, ಸೃಜನಶೀಲತೆಯ ಮಟ್ಟವನ್ನು, ಅವರ ಕಾರ್ಯಗಳು ಯಾವುವು, ಅವರ ಸ್ಥಿತಿಗತಿಗಳೇನು, ಇವು ಸಾಮಾನ್ಯ ಜನರ ಗುರಿಗಳನ್ನು, ಸಾಮಾನ್ಯ ಜನರ ನೈತಿಕ ಗುರಿಗಳನ್ನು ತಿಳ್ಕೊಳ್ಳಲು ಸಹಾಯ. ಹೀಗಾಗಿ ಸಮುದಾಯದ ಪ್ರತಿಯೊಂದು ಚಟುವಟಿಕೆಯಲ್ಲಿ, ಸಮುದಾಯದ ಪ್ರತಿಯೊಂದು ಹಂತಗಳಲ್ಲಿ, ಸಮುದಾಯದ ಪ್ರತಿಯೊಂದು ಕಾರ್ಯಚಟುವಟಿಕೆಯಲ್ಲಿ ನಿರ್ದಿಷ್ಟ ಮತ್ತು ಸ್ಪಷ್ಟವಾಗಿರುವಂತಹ ಗುಣಗಳು ಇಲ್ಲಿ ಕಾಣುತ್ತವೆ. ಹೀಗಾಗಿ ಸಮುದಾಯದ ಎಲ್ಲಾ ನೆಲೆಗಳಲ್ಲಿ ಎಲ್ಲಾ ವ್ಯಕ್ತಿತ್ವವನ್ನು ಸೃಷ್ಟಿಸ್ತಕ್ಕಂಥ, ಇವುಗಳನ್ನು ಬೆಳೆಸುವಂತಹ ದೃಷ್ಟಿಕೋನ ಈ ಸಾಮಾನ್ಯ ಜನರಿಗೆ ಸಹಾಯವಾಗಿರುವಂತ ಗುರಿ ನಾವು ಕಾಣತಕ್ಕಂಥದ್ದು. ನೆಕ್ಸ್ಟ್, ಮಾನವನ ಜೀವನದ ಪ್ರಭಾವವನ್ನು ಗೊಳಿಸ್ತಕ್ಕಂಥದ್ದು. ಮಾನವನ ಜೀವನ ಯಾವ ರೀತಿಯ ಪ್ರಭಾವ ಆಗ್ತದೆ, ಮಾನವನ ಜೀವನ ಯಾವ ರೀತಿಯಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ, ಸಮುದಾಯದಿಂದ ಸಮುದಾಯಕ್ಕೆ, ಆ ವ್ಯಕ್ತಿಯ ಆದರ್ಶವಾಗಿರುವಂತಹ ಗುಣಗಳು, ನಿರ್ದಿಷ್ಟವಾಗಿರುವಂತಹ ಗುಣಗಳು, ಅವುಗಳ ವ್ಯತ್ಯಾಸವನ್ನು ತಿಳ್ಕೊಂಡು ಅವುಗಳ ನೈಜತೆ ಪ್ರಮಾಣವನ್ನು ತಿಳ್ಕೊಳ್ಳುವಂತಹ ಪ್ರಾಮುಖ್ಯತೆಯ ಪಾತ್ರ ಇಲ್ಲಿ ಒಳಗೊಂಡಿರುತ್ತದೆ. ಈ ರೀತಿಯಾಗಿ ನೈತಿಕ ಆದರ್ಶ, ಸಾಮಾಜಿಕ ವಿಷಯ, ನೈತಿಕ ಮಟ್ಟವನ್ನು ತಿಳ್ಕೊಳ್ಳುವಂತ ತೀಕ್ಷ್ಣ ದೃಷ್ಟಿಕೋನವನ್ನು ಇಲ್ಲಿ ಒಳಗೊಂಡಿರ್ತದೆ ಎಂಬುದು ನಮಗೆ ಇಲ್ಲಿ ಕಂಡುಬರುವುದಾದ ವಿಷಯ. ಹಾಗಾಗಿ ಪ್ರಿಯ ವಿದ್ಯಾರ್ಥಿಗಳೇ, ಮಾನವ ಜೀವನದ ಪ್ರಭಾವಗೊಳಿಸ್ತಕ್ಕಂಥದ್ದು, ಮಾನವನ ಜೀವನದ ನೈತಿಕ ಮೌಲ್ಯಗಳನ್ನು ತಿಳ್ಕೊಳ್ಳುವಂತ, ಮನುಷ್ಯನ ವ್ಯಕ್ತಿತ್ವವನ್ನು ಬೆಂಬಲಿಸುವಂತ, ಮನುಷ್ಯನ ಆದರ್ಶ ಮಾನವ ಜೀವನ ಪ್ರಭಾವಗೊಳಿಸುವಂತ ತೀಕ್ಷ್ಣ ಕಾರ್ಯವು ಆಕರ್ಷ ಮತ್ತು ನೈತಿಕ ಮೌಲ್ಯಗಳ ಮೇಲೆ ಬಿಂಬಿಸ್ತದೆ. ಹೀಗಾಗಿ ಇವುಗಳ ಮಾನವನ ಜೀವನದ ಪ್ರಭಾವವನ್ನು ಗೊಳಿಸ್ತಕ್ಕಂಥದ್ದು ಆದರ್ಶ ಮತ್ತು ತಾತ್ವಿಕ ದರ್ಶನಗಳು ಅಂತ. ಆದರ್ಶವಾಗಿರುವಂತಹ ಗುಣಗಳು, ನೈತಿಕವಾಗಿರುವಂತಹ ಗುಣಗಳು, ವಿಶಿಷ್ಟವಾಗಿರುವಂತಹ ಗುಣಗಳು ಮತ್ತು ವಿಶಾಲವಾಗಿರುವಂತಹ ಮನೋಶಕ್ತಿಗಳನ್ನ ಬಿಂಬಿಸ್ತದೆ. ಅಂದ್ರೆ ಆದರ್ಶ ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸುವಂತ, ಕಲ್ಪನಾ ಸ್ಥಿತಿಯನ್ನು ಹೆಚ್ಚಿಸುವಂತ, ಆಕರ್ಷಕ ಮತ್ತು ನೈತಿಕ ಮೌಲ್ಯಗಳನ್ನು ಬಿಂಬಿಸುವಂತ ದೃಷ್ಟಿಯಲ್ಲಿ ತೀಕ್ಷ್ಣ ಮಟ್ಟವನ್ನು ಬಿಂಬಿಸುವಂತ ಗುರಿಗಳನ್ನು ಇಲ್ಲಿ ಒಳಗೊಂಡಿರ್ತದೆ ಎಂಬುದು ನಮ್ಮ ನೋಟಕ್ಕೆ ಕಂಡುಬರುವುದಾದ ವಿಚಾರ. ಹಾಗಾಗಿ ವಿಶಾಲವಾದ ದೃಷ್ಟಿಕೋನಗಳು ನೈತಿಕ ಮಟ್ಟವನ್ನು ಬಿಂಬಿಸಿ ಅವುಗಳ ಕಾರ್ಯಗಳು, ಅವರ ನೈತಿಕ ಸ್ಥಿತಿಗತಿಗಳನ್ನು ತೀಕ್ಷ್ಣವಾಗಿ ನೋಡುವಂತ, ಅವಲೋಕಿಸ್ತಕ್ಕಂಥ ಕಾರ್ಯದ ಚಟುವಟಿಕೆಗಳಿರುತ್ತೆ. ಒಟ್ಟಿನಲ್ಲಿ ವಿಶಾಲವಾದ ದೃಷ್ಟಿಕೋನದಲ್ಲಿ, ವಿಶಾಲವಾದ ನೈತಿಕ ಮೌಲ್ಯಗಳಲ್ಲಿ ತೀಕ್ಷ್ಣ ಮತ್ತು ಆಕರ್ಷಕವಾಗಿರುವಂತಹ ಮಟ್ಟಗಳನ್ನು ಬಿಂಬಿಸ್ತಕ್ಕಂಥ ಗುರಿಗಳೇ ನೈತಿಕವಾಗಿರುವಂತಹ ಗುರಿಗಳು ನಾವು ಕಾಣುತ್ತೇವೆ. ಹೀಗೆ ಸೃಜನಶೀಲತೆಯ ಮಟ್ಟವು ಆಕರ್ಷಕ ಮತ್ತು ನೈತಿಕ ಮೌಲ್ಯಗಳನ್ನು ಬಿಂಬಿಸ್ತಕ್ಕಂಥ ಕಾರ್ಯ
ಚಟುವಟಿಕೆ ನಡೀತದ. ಆದರ್ಶ ಮತ್ತು ತಾತ್ವಿಕ ದರ್ಶನಗಳನ್ನು ಬಿಂಬಿಸ್ತಕ್ಕಂಥ ತಾತ್ವಿಕ ನೆಲೆಗಳನ್ನು ಬಿಂಬಿಸ್ತಾ ಇದೆ. ಸಮುದಾಯದಲ್ಲಿ ಆದರ್ಶ ಮತ್ತು ತತ್ವದರ್ಶನಗಳಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಗುಣಗಳನ್ನು ನಾವು ಕಾಣ್ತಾ ಇದ್ದೀವಿ. ಹೊಸ ಹೊಸ ತತ್ವಗಳನ್ನು ಸೃಷ್ಟಿಸ್ತಕ್ಕಂಥ ಹೊಸ ತತ್ವಗಳ ನೆಲೆಯಲ್ಲಿ ಬೆಳೆಯುವಂತ ದೃಷ್ಟಿಕೋನದಲ್ಲಿ ಆದರ್ಶ ಮತ್ತು ವಿಶಿಷ್ಟವಾಗಿರುವಂತಹ ಗುಣಗಳನ್ನು ಹೊಸ ತತ್ವದ ನೆಲೆಯಲ್ಲಿ ಬೆಳೆಸ್ತಾ ಇದೆ. ಸಾಮಾಜಿಕ ಚಿಂತನೆಯು ನಿರ್ದಿಷ್ಟ ಮತ್ತು ಸೃಷ್ಟಿಯ ಕಲ್ಪನೆಯ ಅತೀತವಾಗಿದೆ. ಅಂದ್ರೆ ಹೊಸ ಹೊಸ ತತ್ವಗಳನ್ನು ಸೃಷ್ಟಿ ಅಂದ್ರೆ ಒಂದು ಹೊಸ ವಿಚಾರ ಮಾಡ್ತಿದ್ರೆ ಒಂದು ಹೊಸ ಆಲೋಚನೆ ಹೊರಗೆ ಬರ್ತಾ ಇದೆ. ಹೊಸ ವಿಚಾರ ಮಾಡಿದ್ರೆ ಹೊಸ ಆಲೋಚನೆ ಬರ್ತದೆ, ಹೊಸ ವಿಚಾರ ಮಾಡಿದ್ರೆ ಹೊಸ ಆಲೋಚನೆ ಬರ್ತದೆ. ಹೊಸ ಚಿಂತನೆಗೆ ಅವಕಾಶ ಕೊಡೋದು, ಹೊಸ ಹೊಸ ಚಿಂತನೆಗಳನ್ನು ಮಾಡಿ ಹೊಸ ಹೊಸ ಚಿಂತನೆಗೆ ಅವಕಾಶವನ್ನು ಕೊಡ್ತಕ್ಕಂಥದ್ದು. ಹಾಗೆ ಹೊಸ ಚಿಂತನೆಗಳ ಅವಕಾಶವನ್ನು ಕೊಟ್ಟು ಆ ಚಿಂತನೆಗಳನ್ನು ಬೆಳೆಸುವಂತ, ಆ ಚಿಂತನೆಗಳ ನೈಜತೆಯನ್ನು ಕೂಡಿಸುವಂತ ನಿರ್ದಿಷ್ಟ ಮತ್ತು ಆದರ್ಶತೆಯ ತತ್ವಗಳನ್ನು ಬೆಳೆಸುವುದು ಇದರ ಮುಖ್ಯ ಕಾರ್ಯವಾಗಿದೆ. ಹಾಗಾಗಿ ಸಮುದಾಯದ ನೆಲೆಗಳನ್ನು ಅವಲೋಕಿಸಿ ನೋಡಿದಾಗ ಸಮುದಾಯದ ಪ್ರತಿ ಚಟುವಟಿಕೆಯು ಪ್ರತಿ ಒಂದ ಏನಾಗ್ತದೆ ಅಂದ್ರೆ ಹೊಸ ಚಿಂತನೆಗಳಿಗೆ ಅವಕಾಶವನ್ನು ನೀಡ್ತಕ್ಕಂಥ. ಅಂದ್ರೆ ಒಂದು ಚಿಂತನೆ ಮಾಡಿದ ಸಮುದಾಯಗಳಲ್ಲಿ ಅಂದ್ರೆ ಅದು ಹೊಸ ರೂಪವನ್ನು ತಾಳಬೇಕು, ಹೊಸ ಆಲೋಚನೆ ತಾಳಬೇಕು. ಆ ಹೊಸ ರೂಪ, ಹೊಸ ಆಲೋಚನೆಯ ದೃಷ್ಟಿಕೋನಗಳಲ್ಲಿ ಸೃಜನಶೀಲತೆಯನ್ನು ಹೆಚ್ಚಿಸುವಂತಹ ಗುಣಗಳು ಇಲ್ಲಿ ಕಾಣ್ತಾ ಇದ್ದೇವೆ. ಹಾಗೆ ಸೃಜನಶೀಲತೆಯ ತೀಕ್ಷ್ಣ ಮಟ್ಟ, ಸೃಜನಶೀಲತೆಯ ನೈತಿಕ ಮಟ್ಟ ವ್ಯಕ್ತಿತ್ವ ವಿಕಾಸದ ಮಟ್ಟದ ಮೇಲೆ ಪ್ರಭುತ್ವವಾಗಿರುತ್ತದೆ. ಹಾಗೆಯೇ ಹೊಸ ಚಿಂತನೆಗಳನ್ನು ಮಾಡ್ತಕ್ಕಂಥ, ಹೊಸ ನೈತಿಕ ಮೌಲ್ಯಗಳನ್ನು ಬೆಳೆಸುವಂತ, ಆದರ್ಶ ಮತ್ತು ಸೃಷ್ಟಿಯ ಕರ್ತವ್ಯಗಳನ್ನು ಬೆಳೆಸುವಂತ ಕಲ್ಪನೆಯ ಸೃಷ್ಟಿಗೆ ನಾವು ಸೃಜನಶೀಲತೆ ಅಂತ ಕರಿತೀವಿ. ಅಂದ್ರೆ ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ವಿಚಾರಗಳು, ಹೊಸ ಹೊಸ ನೈತಿಕ ಮೌಲ್ಯಗಳು ಇವುಗಳ ಬೆಳವಣಿಗೆಯ ರೂಪವನ್ನು ತಾಳುತ್ತದೆ ಅನ್ನೋದು ನಮ್ಮ ಮೇಲ್ನೋಟಕ್ಕೆ ಕಂಡಂತ ವಿಷಯ. ಸೊ ದಟ್ ಈಸ್ ಇದು ಹಳೆಯ ಚಿಂತನೆಗಳಿಗೆ ನೋಟ, ಹಳೆಯದಾದ ಚಿಂತನೆಗಳು, ಹಳೆದಾದ ವಿಚಾರಗಳು, ಹಳೆದಾದ ನೈತಿಕ ಮೌಲ್ಯಗಳು, ಹಳೆದಾದ ಸೃಜನಶೀಲತೆಯನ್ನು ಬೆಳೆಸುವಂತ, ಸೃಜನಶೀಲತೆಯ ಗುಣಮಟ್ಟವನ್ನು ಹೆಚ್ಚಿಸ್ತಕ್ಕಂಥ ಕಾರ್ಯ ಇಲ್ಲಿ ನಡೀತಾ ಇದೆ. ಅಂತಹ ಗುಣ ಸಾಮಾಜಿಕ ಚಿಂತನೆಯ ಮಹತ್ವ, ಅವಶ್ಯಕತೆ ಇದೆ ಅನ್ನೋದು ಇಲ್ಲಿ ನಿಮಗೆ ತಿಳಿದಿರುವಂತ ವಿಷಯ. ಹೊಸ ಹೊಸ ಚಿಂತನೆಗೆ ಒಂದೇ ಅಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಬೇರೆ ಬೇರೆ ಚಿಂತನೆಗಳು, ಬೇರೆ ಬೇರೆ ಆಲೋಚನೆಗಳು, ಬೇರೆ ಬೇರೆ ನೈತಿಕ ಮೌಲ್ಯಗಳು, ಬೇರೆ ಬೇರೆ ಸೃಜನಶೀಲತೆಯ ಪಕ್ವತೆಗಳನ್ನು ಬೆಳೆಸುವಂತ, ಸೃಜನಶೀಲತೆಯ ನೈತಿಕ ಮೌಲ್ಯಗಳನ್ನು ಬೆಳೆಸುವಂತ ದೃಷ್ಟಿ ಮತ್ತು ಕಲ್ಪನೆಗಳ ತೀಕ್ಷ್ಣವನ್ನು ಸೃಷ್ಟಿಸತಕ್ಕಂಥ ಸೃಜನಶೀಲತೆಯ ಕಾರ್ಯ ಆಗ್ತಾ ಇದೆ. ಹಳೆಯ ಚಿಂತನೆಗಳಿಗೆ ಮಹತ್ವ ಕೊಟ್ಟು ಸೃಜನಶೀಲತೆಯ ಮಟ್ಟವನ್ನು ಹೆಚ್ಚಿಸತಕ್ಕಂಥ, ಕಲ್ಪನಾತೀತ ಲೋಕಕ್ಕೆ ಬೆಳೆಯುವಂತ ಕಲ್ಪನೆ ನಿರ್ದಿಷ್ಟ ಮತ್ತು ಪ್ರಭುತ್ವದ ಕಲ್ಪನೆಯಾಗಿದೆ. ಇಂತಹ ನಿರ್ದಿಷ್ಟ ಮತ್ತು ಪರಿಕಲ್ಪನಾ ಕಲ್ಪನಾತೀತದಿಂದಾಗಿ ಮನುಷ್ಯನ ಪ್ರತಿಯೊಂದು ಚಟುವಟಿಕೆ ಚಿಂತನಾ ಸಾಮರ್ಥ್ಯದಿಂದ ಕೂಡಿದೆ. ಈ ಚಿಂತನಾ ಸಾಮರ್ಥ್ಯಗಳನ್ನು ಬಿಟ್ಟು ಮನುಷ್ಯ ಬದುಕಲಾರ. ಚಿಂತಿಸ್ತಕ್ಕಂಥ ಗುಣಗಳು, ಆಲೋಚಿಸ್ತಕ್ಕಂಥ ಗುಣಗಳು, ನಿರ್ದಿಷ್ಟ ಮತ್ತು ಕಲ್ಪನೆಗೆ ನಿಲುಕುವಂತ, ಹೆಚ್ಚಿಸುವಂತ ದೃಷ್ಟಿಗಳನ್ನು ಬೆಳೆಸ್ತಕ್ಕಂಥದ್ದು ಇದು ಬಹಳ ಅವಶ್ಯಕತೆ ಐತಿ. ಹಾಗೆ ಸಮುದಾಯದ ಪ್ರತಿಯೊಂದು ಕಾರ್ಯವು, ಸಮುದಾಯದ ಪ್ರತಿಯೊಂದು ಚಟುವಟಿಕೆ ನೈತಿಕ ಮಟ್ಟವನ್ನು ಬಿಂಬಿಸ್ತಕ್ಕಂಥದ್ದು, ಕಲ್ಪನೆಯ ದೃಷ್ಟಿಗಳನ್ನು ಬಿಂಬಿಸ್ತಕ್ಕಂಥದ್ದು, ಸೃಜನಶೀಲತೆ ಮಟ್ಟವನ್ನು ಹೆಚ್ಚಿಸ್ತಕ್ಕಂಥದ್ದು, ಆದರ್ಶೀಯ ಕಲ್ಪನೆಯ ರೂಪವನ್ನು ಬಿಂಬಿಸುವಂತ ಹೊಸ ಒಳ್ಳೆದಾದ ಚಿಂತನೆಗಳಿಗೆ ಕಲ್ಪನೆಯನ್ನು ಆಕರ್ಷಿಸಬೇಕಂತ, ಕಲ್ಪನೆಯ ತೀಕ್ಷ್ಣವನ್ನು ನೋಡುವಂತ, ಕಲ್ಪನೆಯ ಹಂತಗಳನ್ನು ನೋಡುವಂತ ಸೃಜನಶೀಲತೆಯ ಕಾರ್ಯ ಇಲ್ಲಿ ಆಗ್ತಿದೆ ಅನ್ನೋದು ನಮಗೆ ಕಂಡುಬರುವುದಾದ ವಿಷಯ. ಹಾಗಾಗಿ ಪ್ರಿಯ ವಿದ್ಯಾರ್ಥಿಗಳೇ, ಸಾಮಾಜಿಕ ವಿಚಾರಗಳನ್ನು ಹೆಚ್ಚಿಸ್ತಕ್ಕಂಥದ್ದು, ಹಳೆದಾದ ಚಿಂತನೆಗಳೇ ಅವಕಾಶವನ್ನು ಕೊಡ್ತಕ್ಕಂಥದ್ದು, ಹಳೆದಾದ ಚಿಂತನೆಗಳು, ಹಳೆದಾದ ಆಲೋಚನೆಗಳು ಇಲ್ಲಿಗೆ ಹೆಚ್ಚು ಮಹತ್ವವನ್ನು ಪಡೆಯುತ್ತಿರುತ್ತವೆ. ಅಂದ್ರೆ ಹಳೆದಾದ ಚಿಂತನೆಗಳು, ಹಳೆದಾದ ಕಲ್ಪನೆಗಳ ಕಡೆಗೆ ನಿರ್ದಿಷ್ಟ ಪಡಿಸುವಂತ,
ತೀಕ್ಷ್ಣ ಗುಣವನ್ನು ಬೆಳೆಸುವಂತ ಕಾರ್ಯ ಇಲ್ಲಿ ಆಗ್ತಿದೆ ಅನ್ನೋದು ನಮಗೆ ತಿಳಿಯಬಹುದಾದ ವಿಷಯ. ಹಳೆಯ ಚಿಂತನೆಗಳಿಗೆ ಅವಕಾಶನ ಕೊಟ್ಟು ಸಮಾಜದ ವಿಜ್ಞಾನವನ್ನು ಬೇರ್ಬಿಡುತ್ತವೆ. ಸಮಾಜದ ವಿಜ್ಞಾನಗಳು ಸಮುದಾಯದ ಚಟುವಟಿಕೆಗಳು, ಸಮಾಜದ ನಿತ್ಯ ಜೀವನದಲ್ಲಿ ಹೇಗೆ ಸಮುದಾಯಗಳು ಬೆಳೀತಾ ಇದ್ದೇವೆ, ಆ ಸಮುದಾಯಕ್ಕೆ ಕಾರಣಗಳೇನು, ಆ ಸಮುದಾಯದ ನಿರ್ದಿಷ್ಟಪಡಿಸುವಂತ ತೀಕ್ಷ್ಣ ಮಟ್ಟವನ್ನು ಇದು ಒಳಗೊಂಡಿರುತ್ತೆ. ಒಟ್ಟಿನಲ್ಲಿ ಇದು ಸಮಾಜದ ವಿಜ್ಞಾನಗಳು ಅಂದ್ರೆ ಒಂದು ಸಮುದಾಯದಲ್ಲಿರುವಂತಹ ಕಾರ್ಯಗಳು ಇನ್ನೊಂದು ಸಮುದಾಯದಲ್ಲಿರುವಂತಹ ಕಾರ್ಯಗಳ ಮಹತ್ವ ಎನ್ನುವಂತಕ್ಕಂಥ ವಿಚಾರವನ್ನು ಸೃಷ್ಟಿಸ್ತದ, ವಿಚಾರವನ್ನು ಬೆಳೆಸ್ತದ. ಈ ವಿಚಾರವನ್ನು ಬೆಳೆಸುವಂತ, ಈ ವಿಚಾರವನ್ನು ಸೃಷ್ಟಿಸುವಂತ ಕಾರ್ಯ ಇದಾಗಿದೆ ಅನ್ನೋದು ನಮಗೆ ಕಂಡು ಬರುತ್ತದೆ. ಹಾಗಾಗಿ ಇದು ನಿರ್ದಿಷ್ಟ ಮತ್ತು ಕಲ್ಪನಾ ಸ್ಥಿತಿ, ವಿಶಾಲ ಮನೋಭಾವ, ನೈಜತೆ, ಸೃಜನಶೀಲತೆ, ಕಲ್ಪನಾಲೋಕ ಮತ್ತು ವ್ಯಕ್ತಿತ್ವ ರೂಪವನ್ನು ತಾಳ್ತಕ್ಕಂಥ, ವ್ಯಕ್ತಿಯ ನೈಜತೆಯನ್ನು ತೋರಿಸ್ತಕ್ಕಂಥ, ವ್ಯಕ್ತಿ ಪ್ರತಿಯೊಂದು ಚಟುವಟಿಕೆಯ ಕಾರ್ಯದ ವೈಖರಿಯು, ಕಾರ್ಯದ ನೈತಿಕ ಮೌಲ್ಯಗಳನ್ನು, ಕಾರ್ಯದ ಪ್ರತಿಯೊಂದು ಚಟುವಟಿಕೆ ಹೇಗೆ ನಡೀತದ, ಸಾಮಾಜಿಕ ನೀತಿಗಳು, ಸಾಮಾಜಿಕದ ಚಟುವಟಿಕೆಗಳು ನಿರ್ದಿಷ್ಟವೋ ಅನಿರ್ದಿಷ್ಟವೋ, ಶಾಶ್ವತವೋ ಅಶಾಶ್ವತವೋ, ಕಲ್ಪನೆಯೋ ಅಕಲ್ಪನೆಯೋ ಮತ್ತು ನೈಜತೆಯ ಮಟ್ಟಗಳನ್ನು ಹಂತವಾಗಿ ತಿಳಿಸುವಂತ ಗುರಿ ಇದು ಒಳಗೊಂಡಿದೆ. ಹಾಗಾಗಿ ನಿರ್ದಿಷ್ಟ ಮತ್ತು ಆದರ್ಶಗಳ ತತ್ವಗಳು ಮತ್ತು ನೈತಿಕ ಮೌಲ್ಯಗಳು ವಿಶಾಲ ಮನೋಭಾವಗಳನ್ನು ಬೆಳೆಸ್ತಕ್ಕಂಥದ್ದು. ಈ ವಿಶಾಲ ಮನೋಭಾವದಿಂದಾಗಿ ಸಮುದಾಯದ ಪ್ರತಿ ಚಟುವಟಿಕೆಗಳು ನಿರ್ದಿಷ್ಟವೂ ಆಗಿರ್ತಕ್ಕಂಥದ್ದೇನು, ಅನಿರ್ದಿಷ್ಟಗಳು ಯಾಕಾಗ್ಯಾವ, ನಿರ್ದಿಷ್ಟ ಚಟುವಟಿಕೆಗಳು ಯಾವುವು, ಅನಿರ್ದಿಷ್ಟವಾದ ಚಟುವಟಿಕೆಗಳು ಯಾವುವು, ಆ ನಿರ್ದಿಷ್ಟವಾಗಿರುವಂತಹ ಚಟುವಟಿಕೆಗಳು ಯಾವ್ಯಾವು ಮತ್ತು ಅನಿರ್ದಿಷ್ಟವಾಗಿರುವಂತಹ ಚಟುವಟಿಕೆಗಳು ಯಾವುವು, ಇವುಗಳನ್ನು ತೀಕ್ಷ್ಣವಾಗಿ ನೋಡುವಂತ, ಇವುಗಳನ್ನು ತೀಕ್ಷ್ಣವಾಗಿ ಕಲ್ಪಿಸುವಂತ ಪ್ರತಿಯೊಂದು ಚಟುವಟಿಕೆ ತೀಕ್ಷ್ಣ ಮಟ್ಟವನ್ನು ಹೆಚ್ಚಿಸ್ತಾ ಇದ್ದಾವೆ. ಒಟ್ಟಿನಲ್ಲಿ ಸಾಮಾಜಿಕ ಚಿಂತನೆಗಳು ಈ ಅವಶ್ಯಕತೆ ಅಂದ್ರ ಅವುಗಳ ಪ್ರಭಾವದಿಂದಾಗಿ ಹೊಸ ಹೊಸ ರೂಪವು, ಹೊಸ ಹೊಸ ತಾಳ, ಹೊಸ ಹೊಸ ನೈತಿಕೆ, ಹೊಸ ಹೊಸ ಸೃಜನಶೀಲತೆಯನ್ನು ಬೆಳೆಸುವಂತ, ಇವುಗಳ ಮಟ್ಟವನ್ನು ಬಿಂಬಿಸುವಂತ, ಇವುಗಳ ಮಟ್ಟದಲ್ಲಿ ಹಂತವಾಗಿ ಸಮಾಜದ ಪ್ರತಿಯೊಂದು ಜನರ, ಸಮುದಾಯದ ಪ್ರತಿಯೊಂದು ಕಾರ್ಯ, ಸಮುದಾಯ ಜನರ ಪ್ರತಿಯೊಂದು ಕಾರ್ಯಗಳು, ಸಮುದಾಯದ ಪ್ರತಿಯೊಂದು ಕಾರ್ಯಗಳು ಹೇಗೆ ಬೆಳೀತಾ ಇದ್ದಾವೆ, ಇಂತಹ ಸಮುದಾಯದ ಪ್ರಮುಖವಾಗಿರುವಂತಹ ಕಾರ್ಯಗಳು ನೈತಿಕ ಮಟ್ಟದ ಆಧಾರದ ಮೇಲೆ ಹೇಗೆ ಬೆಳೀತಾ ಇದ್ದಾವೆ, ಸೃಜನಶೀಲತೆಯನ್ನು ಬೆಳೆಸ್ತಕ್ಕಂಥ ಚಿಂತನೆಗಳಾಗ್ತಾ ಇದ್ದಾವೆ. ಸಾಮಾನ್ಯ ವರ್ಗದವರ ವಿಚಾರಗಳು ಮತ್ತು ಅಸಾಮಾನ್ಯ ವರ್ಗದ ವಿಚಾರಗಳು, ಸಾಮಾನ್ಯ ವರ್ಗದವರ ವಿಚಾರಗಳು ಹೇಗಿದಾವ, ಅಸಾಮಾನ್ಯ ವರ್ಗದ ವಿಚಾರಗಳು ಹೇಗಿದಾವ, ಇವುಗಳನ್ನು ತೀಕ್ಷ್ಣವಾಗಿ ನೋಡುವಂತ, ಇವುಗಳನ್ನು ತೀಕ್ಷ್ಣವಾಗಿ ಗಮನಿಸುವಲ್ಲೂ ಇದು ಅವಶ್ಯಕತೆ ಐತೆ ಅನ್ನೋದು ನಮ್ಗೆ ಕಾಣುತ್ತೆ. ಒಟ್ಟಿನಲ್ಲಿ ಸಾಮಾಜಿಕ ಸಮಸ್ಯೆಗಳನ್ನು ಮಾಹಿತಿ ಸಂಗ್ರಹಿಸುವುದು ಮತ್ತು ಸಾಮಾನ್ಯ ಜನರಿಗೆ ಸಹಾಯಕವಾಗಿರುವಂತಹ ಗುಣಗಳು ಮತ್ತು ಮಾನವ ಜೀವನದ ಪ್ರಭಾವ ಬೀಳಿಸ್ತಕ್ಕಂಥದ್ದು ಮತ್ತು ಆಲಸ್ಯ ತತ್ವಗಳನ್ನು ಪ್ರಭುತ್ವವನ್ನು ನೋಡತಕ್ಕಂಥ ಮಹತ್ವ ಆಗಿದೆ. ಹೊಸ ಹೊಸ ತತ್ವಗಳನ್ನು ಬೆಳೆಸ್ತಕ್ಕಂಥದ್ದು, ಹೊಸ ಹೊಸ ಆಲೋಚನೆಗಳನ್ನು ಬೆಳೆಸ್ತಕ್ಕಂಥ, ಹೊಸ ಹೊಸ ನೈತಿಕ ಮಟ್ಟವನ್ನು ಬೆಳೆಸ್ತಕ್ಕಂಥ ಗುಣ ಇದರಲ್ಲಿ ಇದೆ ಅನ್ನೋದು ನಾವು ಕಾಣುತ್ತೆ. ಹೊಸ ಹೊಸ ತತ್ವಗಳು, ಹೊಸ ಹೊಸ ವಿಚಾರಗಳು ಮತ್ತು ಹೊಸ ಚಿಂತನೆಗೆ ಅವಕಾಶವನ್ನು ಕೊಡುವಂಥದ್ದು. ಒಂದೇ ಚಿಂತನೆಗಲ್ಲ, ಹಂತವಾಗಿರುವಂತ ಹೊಸ ಚಿಂತನೆಗೆ, ಹೊಸ ಕಲ್ಪನೆಗೆ, ಹೊಸ ಸೃಷ್ಟಿಗೆ ಅಲ್ಪ ಪ್ರಮಾಣದ ದೃಷ್ಟಿಕೋನಗಳನ್ನು ಬೆಳೆಸುವಂತ ಸೃಜನಶೀಲತೆ ಅವಶ್ಯಕತೆ. ಹೀಗಾಗಿ ಇಂತಹ ಸೃಜನಶೀಲತೆಗಳನ್ನು ಬೆಳೆಸಿ ಆದರ್ಶವಾಗಿರುವಂತಹ ಮೌಲ್ಯಗಳನ್ನು ಬಿಂಬಿಸಲು ಸಹಾಯಕವಾಗುತ್ತದೆ. ಹಾಗಾಗಿ ಇದು ಸಾಮಾಜಿಕ ಚಿಂತನೆಯ ಮಹತ್ವ ಅವಶ್ಯಕತೆ ಐತಿ. ಹೀಗಾಗಿ ಈ ಸಾಮಾಜಿಕ ಚಿಂತನೆಯ ಮಹತ್ವ ಅವಶ್ಯಕತೆ ಐತೆ ಅನ್ನೋದು ನಿಮಗೆ ಗೊತ್ತಿರಬಹುದಾದಂತ ವಿಷಯ. ಇಷ್ಟು ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಭಾರತೀಯ ಸಾಮಾಜಿಕ ಚಿಂತನೆ ಅಧ್ಯಯನ, ಇದರ 1ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು. ನೆಕ್ಸ್ಟ್ ಮಿನಿಟ್ ಅನ್ನು ಮುಂದಿನ ಅಧ್ಯಯನದ
ವಿಷಯಗಳನ್ನು ನೆಕ್ಸ್ಟ್ ಮಿನಿಟದಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಹಾಗಾಗಿ ಒಂದು ಅಧ್ಯಾಯ ಮುಗಿದ ತಕ್ಷಣ ಅದಕ್ಕೆ ಸಂಬಂಧಪಟ್ಟ ವಿಡಿಯೋಗಳಲ್ಲಿ ನೋಡಿದಂಥ ನೋಟ್ಸ್ಗಳನ್ನು ಮಾಡಿಕೊಳ್ಬೇಕು. ಅದಕ್ಕೆ ತಿಳಿಸಿಕೊಂಡಂಥ ಮಾಹಿತಿಯನ್ನು ಸಂಗ್ರಹಿಸಿಕೊಳ್ಬೇಕು. ಸಂಗ್ರಹಿಸಿದ ಮಾಹಿತಿಗಳನ್ನು ಹೇಗೆ ಕ್ವಶನ್ಗಳು ಕೇಳ್ತಾರೆ. ಈಗ ಸಾಮಾಜಿಕ ಚಿಂತನೆ ಅಂದರೇನು, ಸಾಮಾಜಿಕ ಚಿಂತನೆ ಮಹತ್ವಗಳು ವಿವರಿಸ್ರಿ ಕ್ವಶನ್ ಕೇಳ್ಬೋದು. ಸಾಮಾಜಿಕ ಚಿಂತನೆ ಎಂದರೇನು, ಸಾಮಾಜಿಕ ಚಿಂತನೆ ಮಹತ್ವಗಳನ್ನು ಬರೆಯಿರಿ. ಹೀಗೆ ಬೇರೆ ಬೇರೆ ವಿಷಯಗಳನ್ನು ನಾವಿಲ್ಲಿ ಹಂಚಿಕೊಳ್ಳಬಹುದು. ಬೇರೆ ಬೇರೆ ವಿಷಯಗಳನ್ನ ಇಲ್ಲಿ ಕಾಣ್ತೇವೆ. ಇವಕ್ಕೆ ಕ್ವಶನ್ಗಳು ಅರೇಂಜ್ಮೆಂಟ್ ಆಗ್ತವೆ. ಹಾಗೆ ನಾಳೆ ಮುಂದಿನ ವಿಡಿಯೋದಲ್ಲಿ ಹೊಸ ಚಾಪ್ಟರ್ನ ತೆಗೆದುಕೊಳ್ಳೋಣ. ಓಕೆ, ಬಾಯ್. ಥ್ಯಾಂಕ್ ಯು.